ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ನಾನು ಧನ್ಯಾ ಸೋಮು ಯೂಟ್ಯೂಬ್ ಚಾನಲ್ ಅಂತ ಹೇಳಬೇಕು. ವೈ ಬಿಕಾಸ್ ನಾನು ಜ್ಯೋತಿ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅಂತ ಸರ್ಚ್ ಮಾಡಿದ್ರೆ ಈಸಿಯಾಗಿ ಬರೋದೇ ಇಲ್ಲ, ಧನ್ಯಾ ಸೋಮು ಅಂತಲೇ ಬರುತ್ತೆ. ವೈ ಬಿಕಾಸ್ ನಾನು ಹ್ಯಾಶ್ಟ್ಯಾಗ್ ಧನ್ಯಾ ಸೋಮು ಅಂತ ಕೊಟ್ಟಿರೋದ್ರಿಂದ ಅದೇ ಬರುತ್ತೆ. ಸೊ ಏನಪ್ಪ ವಿಶೇಷ ಅಂದರೆ, ಎಲ್ಲರೂ ಹೇಳ್ತಾರೆ ಮಾನಿಟೈಸೇಷನ್ ಆಯಿತು, ನನಗೆ ಕಾಸು ಬರ್ತಿದೆ ಯೂಟ್ಯೂಬ್ ಚಾನಲಿಂದ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು ಅಂತ. ಫಾರ್ ಎ ಚೇಂಜ್ ನಂಗೆ ಏನಂದರೆ, ಎಲ್ಲರೂ ಇಷ್ಟು ವೀಡಿಯೋ ಮಾಡಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ನಂಗೆ ಏನು ಮಾಡಿದ್ರೂ ಆಗ್ತಾಯಿಲ್ಲ. ಸೊ ನಾನೇನು ಮಾಡಿಬಿಟ್ಟೆ, ಒಂದು ಈ ಯೂಟ್ಯೂಬ್ಗೆ ಬ್ರೇಕ್ ಕೊಟ್ಬಿಟ್ಟೆ. ಸೊ ಆಮೇಲೆ ಅಂದ್ಕೊಂಡೆ ಬ್ರೇಕ್ ಕೊಟ್ಟಿದ್ದು ತಪ್ಪಾಯಿತು, ಏನಾದರೂ ಒಂದು ಮಾಡಬೇಕು ಚಾಲೆಂಜಿಂಗಾಗಿ. ನಾನಮ್ಮ ಚಿಕ್ಕವಳಿದಾಗ ಹೇಳ್ತಾಯಿದ್ರು, ಏನೋ ಒಂದು ಡ್ರಾಯಿಂಗ್ ಕ್ಲಾಸಿಗೆ ಜಾಯ್ನ್ ಆಗ್ತೀನಾ ಅದು ಅರ್ಧ, ಸಂಗೀತ ಕ್ಲಾಸಿಗೆ ಜಾಯ್ನ್ ಆಗಿರ್ತೀನಾ ಅದು ಅರ್ಧ, ಎಲ್ಲ ಅರ್ಧಂಬರ್ಧ, ಒಂಥರ ಚಂಚಲ ಮನಸ್ಸು ಅಂತಾರಲ್ಲ. ಸೊ ಒಂದು ಕನ್ಸಿಸ್ಟೆನ್ಸಿ ಇರೋಲ್ಲ. ಈ ಯೂಟ್ಯೂಬ್ ಚಾನಲಲ್ಲೂ ಅಷ್ಟೇ. ನನ್ನ ಫ್ರೆಂಡ್ಸ್ ಎಲ್ಲ ಹಾಗೆ ಹೇಳ್ತಾಯಿದ್ರು, ದೊಡ್ಡದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ, ಏನೂ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ನನಗೂ ಐ ಫೆಲ್ಟ್ ಬ್ಯಾಡ್. ನಾನು ಹೌದು ಅಲ್ವಾ, ಸುಮ್ಮನೆ ಇದ್ದೀನಿ, ಏನೂ ಮಾಡ್ತಿಲ್ಲ. ಆವಾಗಾದರೂ ವರ್ಕಿಂಗ್ ಇದೆ, ಸಿಗ್ತಾ ಇದ್ದಿದ್ದೆ 2 ದಿನ, ಸ್ಯಾಟರ್ಡೆ ಸಂಡೇ ಆಫು, ಇವಾಗೂ ಏನೂ ಮಾಡ್ತಿಲ್ಲ, ಸುಮ್ಮನೆ ಐ ಆಮ್ ವೇಸ್ಟಿಂಗ್ ಮೈ ಟೈಮ್ ಅಂತ ಅನಿಸ್ತಾ ಇದೆ. ನಂಗೆ ಗೊತ್ತಿಲ್ಲ. ಡೆಫಿನೆಟ್ಲಿ ಐ ವಿಲ್ ಡೂ ಪ್ರಾಮಿಸ್. ನನಗೆ ನಾನೇ ಪ್ರಾಮಿಸ್ ಮಾಡ್ಕೊಳ್ತೀನಿ, ನಾನು ಇನ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ನನಗೇನು ಗೊತ್ತಿದೆ ನಾಲೆಜು, ನಾನು ಬುಕ್ಸ್ ತುಂಬ ಓದ್ತೀನಿ, ಬುಕ್ಸ್ ಬಗ್ಗೆ ರಿವ್ಯೂ ಇರ್ಬೋದು, ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಇದ್ದರೆ ಆಬ್ವಿಯಸ್ಲಿ ಮಾಡ್ತೀನಿ. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನನಗೆ ಮೇಕಪ್ ಟಿಪ್ಸ್ಗಳು ಒಂದಿಷ್ಟು ಗೊತ್ತಿರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಸ್ಯಾರೀಸ್ ಅಂದರೆ ತುಂಬ ಇಷ್ಟ. ಸ್ಯಾರಿ ಕಲೆಕ್ಷನ್ಸ್ನ ಮಾಡಿರೋದನ್ನ ತೋರಿಸ್ಬೇಕು, ಬ್ಲೌಸ್ ಪ್ಯಾಟರ್ನ್ಸ್ನ ಹೇಗೆ ಮಿಸ್ ಮ್ಯಾಚ್ ಮಾಡಿ ಹಾಕ್ಬೋದು, ಆ ಥರ ತುಂಬ ಐಡಿಯಾಸ್ಗಳಿದೆ. ಅದನ್ನು ಏನಂತಾರೆ, ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಮುಂದೆ ವೀಡಿಯೋನ ಎಡಿಟ್ ಮಾಡಿ ಹಾಕಬೇಕು ಅನ್ನೋ ಒಂದು ಪೇಷನ್ಸ್ ಇಲ್ಲ. ಅದನ್ನು ಕಲ್ತ್ಕೊಬೇಕು ಆಬ್ವಿಯಸ್ಲಿ. ಸೊ ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ. ಅಟ್ಲೀಸ್ಟ್ 1 ಮಂತಲ್ಲಿ ಒಂದು 3-4 ವೀಡಿಯೋಸ್ನಾದರೂ ಲೆಂತಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಏನಂದರೆ, ಎಲ್ಲರೂ ಹೇಳ್ತಾರೆ ಏನಂತ, ನಂದು ಮಾನಿಟೈಸೇಷನ್ ಆಯಿತು, ನನಗೆ ID ಬಂತು ಯೂಟ್ಯೂಬ್ ಕಡೆಯಿಂದ ಅಂತ. ಬಟ್ ನನಗೇನೂ ಬರ್ತಾಯಿಲ್ಲ. ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೋ ಅಷ್ಟೇ ಜನ ಇದ್ದಾರೆ. ಶಾರ್ಟ್ಸಲ್ಲಿ ಆಬ್ವಿಯಸ್ಲಿ ನೋಡ್ತಾರೆ, ಚೆನ್ನಾಗಿರೋ ಶಾರ್ಟ್ಸ್ನೆಲ್ಲ ಮ್ಯಾಕ್ಸ್ 1K 1.5K ಏನದು ರಿವ್ಯೂಸ್ ಬಂದಿರುತ್ತೆ. ಇನ್ನು ಅದು ಬಿಟ್ಟರೆ ಬಂದಿರಲ್ಲ. ಇನ್ಮೇಲೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ. ಸೊ ಓಕೆ, ಯಾಕೆ ಇಷ್ಟೊಂದು ರೆಡಿಯಾಗಿದ್ದಾಳೆ ಅಂದ್ಕೊಬೇಡಿ. ಬಿಕಾಸ್ ಆಫ್ ವೀಡಿಯೋಗೆ ನಾನು ರೆಡಿ ಆಗಲಿಲ್ಲ. ಇವಾಗ ಒಂದು ಎಂಗೇಜ್ಮೆಂಟ್ ಇದೆ, ಹೋಗಬೇಕು. ಸೊ ಹಾಗೆ ರೆಡಿ ಆದೆ. ವಿಡಿಯೋ ಯಾಕೆ ಮಾಡಬಾರ್ದು, ನಾನು ಇದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಪ್ಲೋಡ್ ಮಾಡಿದ್ದು. ಸೊ ಇದು ನಮ್ಮ ಗಣೇಶ. ಆ್ಯಕ್ಚುಲಿ ಬ್ಯಾಕ್ ಸೈಡ್ ಇತ್ತು, ಪಿಕ್ಚರ್ಗೆ ಫ್ರೇಮ್ಗೆ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿ ಗಣೇಶನ ಆ್ಯಡ್ ಮಾಡಿದ್ದೀನಿ. ಓಕೆ, ನಾನು ಪ್ರಾಮಿಸ್ ಮಾಡಿಕೊಂಡು ಇನ್ಮೇಲೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಆಬ್ವಿಯಸ್ಲಿ ನಾನು ತುಂಬ ಬುಕ್ಸ್ ಓದ್ತೀನಿ, ಬುಕ್ ರಿವ್ಯೂಸ್ ಮಾಡ್ಬೋದು. ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಿಮಗೆಲ್ಲ ಹೆಣ್ಮಕ್ಳಿಗೆ, ಎಸ್ಪೆಷಲಿ ನಮ್ಮ ಹುಡುಗಿರಿಗೆ ಒಳ್ಳೊಳ್ಳೆ ಬ್ಯೂಟಿ ಟಿಪ್ಸ್ ಕೊಡ್ಬೋದು, ಮೇಕಪ್ ಟಿಪ್ಸ್ನ ಕೊಡ್ಬೋದು. ಖಂಡಿತ ಇನ್ಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಂಗೆ ಕುಕ್ಕಿಂಗಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಕುಕ್ಕಿಂಗ್ ವೀಡಿಯೋಸು. ಆಮೇಲೆ ನಂಗೆ ತುಂಬ ಜನ ಹೇಳ್ತಾಯಿದ್ರು, ಯೂಟ್ಯೂಬ್ ಚಾನಲ್ ಅಂದರೆ ಪರ್ಟಿಕ್ಯುಲರಾಗಿ ಒಂದೇ ಥರ ವೀಡಿಯೋ, ಕುಕ್ಕಿಂಗ್ ಅಂದರೆ ಕುಕ್ಕಿಂಗ್ ವೀಡಿಯೋನ, ಮೇಕಪ್ ಅಂದರೆ ಮೇಕಪ್, ಲೈಫ್ ಸ್ಟೈಲ್ ಈ ವಿಡಿಯೋನೇ ಮಾಡಿ ಅಂತ ಹೇಳ್ತಾಯಿದ್ರು. ಬಟ್ ನನಗೆ ಆ ಥರ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಏನೇನು ಗೊತ್ತಿದೆಯೋ ಅದೆಲ್ಲ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅನ್ನೋದು ನಂದು ಒಂದು ಇಂಟೆನ್ಷನ್. ಹಾಗಾಗಿ ಇನ್ಮೇಲೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ವಿಡಿಯೋನ ಹಾಕೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಸೊ ಎಲ್ಲರೂ ಹೇಳ್ತಾರೆ ಮಾನಿಟೈಸೇಷನ್ ಮಾಡ್ಕೋಬೇಕು, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೋಬೇಕು ಅಂದರೆ ಏನು ಅಂತ. ದಯವಿಟ್ಟು ಯಾರ್ಯಾರು ದೊಡ್ಡ ಯೂಟ್ಯೂಬರ್ಸ್ ಇದ್ದೀರಾ, ಪ್ಲೀಸ್ ನನಗೆ ಲೆಟ್ ಮೀ ಇನ್ಫಾರ್ಮ್, ಏನೇನು ಮಾಡ್ಬೋದು, ನಾನು ತುಂಬ ಜನದ ವೀಡಿಯೋಸ್ ನೋಡ್ತೀನಿ, ನಾನು ಸಬ್ಸ್ಕ್ರೈಬ್ ಮಾಡ್ತೀರಿ. ಸೊ ಮುಂದಿನ ದಿನಗಳಲ್ಲಿ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಏನಂದರೆ, ಇಷ್ಟು ದಿನ ವರ್ಕಿಂಗ್ ಇದೆ, ಆಯಿತಾ, 1 ಇಯರ್ ಆಯಿತು ಜಾಬ್ ಕ್ವಿಟ್ ಮಾಡಿ. ಸೊ ಐಡಲಾಗಿ ಕುತ್ಕೊಳ್ಳೋಕೆ ಇಷ್ಟ ಇಲ್ಲ.
ಇಂಡಿಪೆಂಡೆಂಟಾಗಿ ಆಗಬೇಕು ಅಂದರೆ ಔಟ್ಸೈಡ್ ಹೋಗಿ ದುಡಿಬೇಕು, ಅದಿಷ್ಟ ಇಲ್ಲ. ಹಿಂಗೆ ಯಾರೋ ಹೇಳಿದ್ರು ಯೂಟ್ಯೂಬ್ ಚಾನಲಲ್ಲಿ ಕಾಸು ಮಾಡ್ಬೋದು ಅಂತ. ಸೊ ಕಾಸು ಮಾಡಬೇಕು ಅಂತಲೂ ಅಲ್ಲ, ಅದು ಒಂದು 50% ಇದ್ದರೆ ಇನ್ನೊಂದು 50% ಐ ಶುಡ್ ಬಿ ಎಂಗೇಜ್ ಆಗಬೇಕು, ಏನಾದರೂ ಒಂದು ಮಾಡಬೇಕು. ಆಬ್ವಿಯಸ್ಲಿ ಕ್ರಿಯೇಟಿವಿಟಿ ಇದೆ ಅಂದಾಗ ಏನಾದರೂ ಒಂದು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ. ಸೊ ಇನ್ಮೇಲೆ ನೋಡೋಣ, ಏನಾದರೂ ಒಂದು ಟ್ರೈ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ಏನೋ ಒಂದು ಹೊಸದನ್ನು ತರಬೇಕು ಅಂತಿದ್ದೀನಿ, ಅದು ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಸೊ ಮುಂದಿನ ದಿನಗಳಲ್ಲಿ ನಾನು ಪ್ರಾಮಿಸ್ ಮೈ ಸೆಲ್ಫ್, ನಾನು ಇನ್ಮೇಲೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ನ. ಆಮೇಲೆ ನಾನು ಆವಾಗಲೇ ಹೇಳಿದೆ ಬುಕ್ಕಿಂಗ್, ಮೇಕಪ್ ಆರ್ಟಿಸ್ಟ್, ಮೇಕಪ್ ಬಗ್ಗೆ ಮಾಡ್ಬೋದು, ಲೈಫ್ ಸ್ಟೈಲ್, ಕುಕ್ಕಿಂಗ್ ಈ ಥರ ಎಲ್ಲ ಮಾಡ್ಬೋದು ಅಂತ. ಹಾಗೆಯೇ ನಾನು ಫಾರ್ಮಿಂಗ್, ನನ್ನ ಹಸ್ಬೆಂಡ್ ರೈತ ಆಗಿರೋದ್ರಿಂದ ನಾನು ಫಾರ್ಮಿಂಗ್ ಬಗ್ಗೆ ತುಂಬ ಇನ್ಫಾರ್ಮೇಷನ್ನು ಕೊಡ್ಬೋದು. ಇನ್ಮೇಲೆ ಮುಂದಿನ ದಿನಗಳಲ್ಲಿ ಫ್ಯೂಚರ್ ಡೇಸ್ ನಾನು ಆಬ್ವಿಯಸ್ಲಿ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಂತ ನಾನು ಪ್ರಾಮಿಸ್ ಮಾಡ್ಕೊತಾ ಇದ್ದೀನಿ. ಇನ್ಮೇಲೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಸೊ ಇನ್ನೊಂದು, ಇವತ್ತು ಯಾಕೆ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ಅಂದ್ಕೊಂಬಿಡಿ. ನಾನು ಇವತ್ತೊಂದು ಫಂಕ್ಷನ್ ಇತ್ತು, ಎಂಗೇಜ್ಮೆಂಟ್ಗೆ ಹೋಗ್ತಾ ಇದ್ದೆ. ಸೊ ಹಾಗೆ ರೆಡಿ ಆದ್ನಲ್ವಾ, ತುಂಬ ದಿನ ಆಯಿತು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡಿದೆ. ಸೊ ಈ ಒಂದು ಮುತ್ತಿನ ಓಲೆ ಬಂದು ಗೋಲ್ಡ್, ಆಯಿತಾ. ಸೊ ಇದಕ್ಕೆ ಮ್ಯಾಚಿಂಗ್ ಇದು, ಬಟ್ ಇದು ಗೋಲ್ಡ್ ಅಲ್ಲ, ಇದು ಉಮಾ ಗೋಲ್ಡ್. ಸೊ ಇದನ್ನು ಬಂದು ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂದರೆ ಮಿಂತ್ರಾದಲ್ಲಿ ತೊಗೊಂಡಿದ್ದೀನಿ. ಇದು ತುಂಬ ಇಷ್ಟ ಆಯಿತು, ಲುಕ್ಸ್ ಲೈಕ್ ಅ ಗೋಲ್ಡ್, ಆಯಿತಾ. ನೋಡಿ ಎಷ್ಟು ಚೆನ್ನಾಗಿದೆ, ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನನ್ನ ಹಸ್ಬೆಂಡ್ ಬೈತಾ ಇದ್ದಾರೆ ಇದನ್ನ ಯಾಕೆ ತೊಗೊಂಡೆ ಅಂತ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಪರ್ಲ್ ಇರೋದ್ರಿಂದ, ಇದು ಪರ್ಲ್ ಅಲ್ವಾ. ಸೊ ಎಕ್ಸಾಕ್ಟ್ ಲುಕ್ಸ್ ಲೈಕ್ ಅ ಗೋಲ್ಡ್. ಯಾರಾದ್ರೂ ನನ್ನ ಹತ್ರ ತುಂಬ ಸಿಲ್ವರ್ ಜುವೆಲ್ಸ್ ಇದೆ, ಯಾರಾದರೂ ಅನ್ಕೊತಾರೋ ಇದು ಸಿಲ್ವರೇ ಇರ್ಬೋದು ಅಂತ. ಇಲ್ಲ ಗೋಲ್ಡು ಅಂತಲೂ ಅನ್ಕೊಬೋದು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ಇದು ಪೇರಪ್ ಆಗಿದೆ. ಇದ್ರದ್ದು ಕಾಸ್ಟ್ ಬಂದು ಜಸ್ಟ್ 270 rupees. ಯಾರಿಗಾದ್ರೂ ಲಿಂಕ್ ಬೇಕಂದರೆ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಯಿತಾ. ಗೊತ್ತಲ್ಲ ಹುಡುಗಿರಿಗೆ ಜ್ಯುವೆಲರಿ, ಸ್ಯಾರೀಸ್, ಮೇಕಪ್ ಐಟಮ್ಸ್ ಎಲ್ಲನೂ ಇಷ್ಟ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈಗ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾನೇನಾದ್ರು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆಲ್ಲ ಕಾಣಿಸುತ್ತೆ, ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್, ಲಾಟ್ಸ್ ಆಫ್ ಲವ್.